ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ಅಂತಹ 5 ಪ್ರಾಣಿಗಳ ಬಗ್ಗೆ ಹೇಳಲಿದ್ದೇನೆ. ಅಂದರೆ ಅದು ತನ್ನದೇ ಜಾತಿಗಳಿಂದ ಭಿನ್ನವಾಗಿದೆ. ಇವುಗಳನ್ನೆಲ್ಲ ಇತ್ತೀಚೆಗೆ ಕಂಡುಹಿಡಿಯಲಾಯಿತು ಮತ್ತು ಇದು ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು. ಏಕೆಂದ್ರೆ ನೀವು ಇದುವರೆಗೆ ಯೋಚಿಸಿರಲ್ಲ ನಮ್ಮ ಭೂಮಿಯಲ್ಲಿ ಇಂತಹ ಪ್ರಾಣಿಗಳು ಕೂಡ ಇವೆ ಎಂದು. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ನಂಬರ್ 5, ಎಕ್ವಡೋರಿಯನ್ ಹಾರ್ನ್ಡ್ ಆನೋಲ್. ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನಿಗಳು ಈ ಹಾರ್ನ್ಡ್ ಜೀವಿಯನ್ನು ಕಂಡುಹಿಡಿದಿದ್ದಾರೆ. ಅದರ ಮುಖವು ಸಸ್ಯದಂತೆ ಕಾಣುತ್ತದೆ. ಆದ್ದರಿಂದ ಇದನ್ನು ಕಾಡುಗಳಲ್ಲಿ ಕಂಡುಹಿಡಿಯುವುದು ಅಸಾಧ್ಯವೆಂದು ಹೇಳಲಾಗುತ್ತದೆ. ಆದ್ದರಿಂದ ಇದು ಮಲಗಿರುವ ಸಮಯದಲ್ಲಿ ಹುಡುಕುವುದು ಬೆಸ್ಟ್ ಆಪ್ಷನ್ ಎಂದು ಹೇಳಲಾಗುತ್ತದೆ. ಮತ್ತು ನೀವು ಇದನ್ನು ರಾತ್ರಿ ವೇಳೆ ಕಂಡರೆ, ಒಂದು ವೇಳೆ ಬೆಳಿಗ್ಗೆ ಅದೇ ಸ್ಥಳದಲ್ಲಿ ಹೋಗಿ ಹುಡುಕಿದರೆ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗುತ್ತದೆ. ನಂಬರ್ 4, ಸ್ಪೈಡರ್ ಟೈಲ್ಡ್ ಹಾರ್ನ್ಡ್ ವೈಪರ್. ಈ ಹಾವಿನ ಬಾಲ ಸೇಮ್ ಜೇಡದ ಹಾಗೆ ಕಾಣುತ್ತದೆ ಎಂದು ಹೇಳಲಾಗುತ್ತದೆ. ಅದರ ಸಹಾಯದಿಂದ ಇದಕ್ಕೆ ಬೇಟೆಯಾಡಲು ತುಂಬಾನೇ ಸುಲಭವಾಗುತ್ತದೆ. ಏಕೆಂದರೆ ಯಾವುದೇ ಪ್ರಾಣಿಗೆ ಇದರ ಬಾಲವನ್ನು ನೋಡಿ ಜೇಡ ಅಂದುಕೊಂಡು ಅಟ್ಯಾಕ್ ಮಾಡಲು ಬರುತ್ತದೆ. ಅವಾಗ ಅದು ತಕ್ಷಣ ಅದರ ಮೇಲೆ ದಾಳಿ ಮಾಡಿ ಅದನ್ನು ಕೊಲ್ಲುತ್ತದೆ. ನಂಬರ್ 3, ಟೈನಿ ಲೀಫ್ ಕಮೆಲಿಯನ್. ಟೈನಿ ಲೀಫ್ ಉಸಿರವಲಿಯ ಸೈಜು 0.63 ಇಂಚ್ ಆಗಿದೆ ಎಂದು ಹೇಳಲಾಗುತ್ತದೆ. ಅದು ಇದನ್ನು ಜಗತ್ತಿನ ಅತ್ಯಂತ ಸಣ್ಣ ಉಸಿರವಲಿಯಾಗಿಸುತ್ತದೆ. ಇದನ್ನು ಹುಡುಕುವುದು ಕೂಡ ತುಂಬಾನೇ ಕಷ್ಟವಾಗುತ್ತದೆ. ನಡೆಯುವಾಗ ಇದರ ಬಾಲವನ್ನು 5ನೇ ಕಾಲಾಗಿ ಉಪಯೋಗಿಸುತ್ತದೆ ಎಂದು ಹೇಳಲಾಗುತ್ತದೆ. ನಂಬರ್ 2, ದ ಥಾರ್ನಿ ಡೆವಿಲ್. ಈ ಹಲ್ಲಿ ಬೇರೆ ಹಲ್ಲಿಗಳಿಗಿಂತ ತುಂಬಾನೇ ಡಿಫರೆಂಟ್ ಆಗಿ ಕಾಣುತ್ತದೆ. ಆಸ್ಟ್ರೇಲಿಯಾದ ಮರುಭೂಮಿಯಲ್ಲಿ ಕಂಡುಬರುವ ಈ ಹಲ್ಲಿ ತನ್ನ ಶರೀರದಲ್ಲಿರುವ ಚೂಪಾದ ಮುಳ್ಳಿನಿಂದಾಗಿ ತುಂಬಾನೇ ಸುಲಭವಾಗಿ ಗುರುತಿಸಿಕೊಳ್ಳುತ್ತದೆ. ಇದರ ಮೇಲಿರುವ ಮುಳ್ಳು ಅದರ ಸುತ್ತ ಇರುವ ಯಾವುದೇ ಅಪಾಯದ ಬಗ್ಗೆ ಮುಂಚಿತವಾಗಿಯೇ ತಿಳಿಸುತ್ತದೆ. ಥಾರ್ನಿ ಡೆವಿಲ್ನ ಸ್ತ್ರೀ ಜಾತಿಗಳು ಪುರುಷ ಜಾತಿಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಮತ್ತು ಅದರ ನೆಚ್ಚಿನ ಬೇಟೆ ಇರುವೆ ಎಂದು ಹೇಳಲಾಗುತ್ತದೆ. ನಂಬರ್ 1, ದ ಮಾಟಾ ಟರ್ಟಲ್. ನೀವು ಆಮೆಗಳನ್ನು ತುಂಬಾನೇ ನೋಡಿರಬಹುದು, ಆದರೆ ಇತ್ತೀಚೆಗೆ ಅಮೆಜಾನ್ ಕಾಡಲ್ಲಿ ಕಂಡುಹಿಡಿಯಲಾದ ಈ ವಿಚಿತ್ರ ಆಮೆ ವಿಜ್ಞಾನಿಗಳ ಹೆಚ್ಚಿನ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತದೆ. ಅದು ಸಾಧಾರಣ ಆಮೆಕ್ಕಿಂತ ತುಂಬಾನೇ ಸ್ಪೀಡ್ ಆಗಿತ್ತು ಮತ್ತು ಇದರ ಕತ್ತು ತುಂಬಾನೇ ಹೊರಗೆ ಬಂದಿರುತ್ತದೆ. ಅಲ್ಲದೆ ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಲು ಇದರ DNA ಮೇಲೆ ಕೂಡ ರಿಸರ್ಚ್ ಮಾಡಲಾಗುತ್ತಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಮಾಡಲು ನನಗೆ ತುಂಬಾನೇ ಶ್ರಮ ಪಡಬೇಕಾಯಿತು, ಆದರೆ ನಿಮಗೆ ಲೈಕ್ ಮಾಡಲು ಕೇವಲ 1 ಸೆಕೆಂಡ್ ಸಾಕು. ಸೊ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.